ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇರೋದು ಬೆಳಗ್ಗೆಯಿಂದ ಕಂಟಿನ್ಯೂ ಆಗ್ತಿದೆ. ಎಸ್ಟರ್ಡೇ ಇಂಚರನ್ನು ಹಾಸ್ಟೆಲಿಗೆ ಬಿಟ್ಟು ಬರ್ತೀವಿ ಅಂತ ಹೇಳಿದ್ವಿ, ಬಟ್ ಬಿಟ್ಟು ಬರಲಿಲ್ಲ. ಮನೆ ಕರ್ಕೊಂಡು ಹೋಗ್ತಿದ್ರು ಎಲ್ಲರೂ. ಸೊ ಅವಳನ್ನೊಬ್ಬಳನ್ನ ಏನು ಬಿಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ರಿಟರ್ನ್ ಮನೆ ಕರ್ಕೊಂಡು ಹೋಗಿದ್ವಿ ಎಲ್ಲರಿಗೆ, ನಮ್ಮ ಮನೆಗೆ. ಇವಾಗ ರಿಟರ್ನ್ ನಾವು ನಮ್ಮ ಪಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅವ್ರು ಕಾಲೇಜಿಗೆ ಹೋಗಿದ್ದಾರೆ SRMಗೆ. ಕಾಲೇಜಿಗೆ ಬಂದ್ವಿ. ಇಂಚರ ಯಾವ ಕಾಲೇಜಲ್ಲಿ ಓದ್ತಿದ್ದಾಳೆ ಅಂದರೆ ಪ್ರಿನ್ಸಿಪಾಲ್. ಇಂಚರಂಗೆ ಇಷ್ಟೊಂದು ಜನ ಬಿಡೋಕ್ಕೆ ಬಂದಿದ್ದಾರೆ. ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ನೈಟ್. ಎಲ್ಲರೂ ಮೂಡ್ ಮಕ್ಕ ಹೋಗ್ರಿ. ಏನೇನು ಬರ್ದವ್ರಲ್ಲ. CC ಕ್ಯಾಮ್ರಾ ಮಧ್ಯಕ್ಕೆ ಇದೆ. ತುಂಬ ಚೆನ್ನಾಗಿದೆ ಕಾಲೇಜ್. ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಡಿಫ್ರೆನ್ಸ್? ಸ್ಕೂಲಲ್ಲಿ ಕಮ್ಮಿ ಜನ ಇರ್ತಾರೆ, ಕಾಲೇಜಲ್ಲಿ ತುಂಬ ಜನ ಇರ್ತಾರೆ. ಸ್ಕೂಲಲ್ಲಿ ತುಂಬ ಜನ ಇರ್ತಾರೆ ಅಂದರೆ ಸ್ಕೂಲಲ್ಲಿ ಒಂದು 50-60 ಇರ್ತಾರೆ. ಇಲ್ಲಿ ತುಂಬ ಇಲ್ಲ. ನಾನು ಯಾವುದೋ ಕಾಲೇಜಲ್ಲಿ ಕೆಳಗೆ ಸ್ಕೂಲು, ಮೇಲೆ ಕಾಲೇಜಲ್ಲಿ. ಸ್ಟೂಡೆಂಟ್ ಗಲಾಟೆ ಮಾಡಬೇಡ್ರಿ. ಕಾಲೇಜ್ ಮಾತ್ರ ಸಖತ್ತಾಗಿದೆ. ಲಿಫ್ಟ್ ಇದೆ. ಒರ್ಸಿವಿ. ಎಷ್ಟೊಂದು ಜನ ಇದ್ದಾರೆ ಸ್ಟೂಡೆಂಟ್. ಸ್ಟಡಿ ಟೇಬಲ್ಸ್. ಹೋಗ್ತಾ ಇದ್ದೀವಿ. ಇಂಚರನ್ನು ಬಿಟ್ಟು ಹೋಗ್ತೀವಿ ಇವಾಗ. ಎಷ್ಟು ಜನ ಅಳ್ತಾರೆ ಅಂತ ನೋಡಿ. ಗೈಸ್, ಪಾಪ ಸ್ಟೂಡೆಂಟು ಪೇರೆಂಟ್ಸ್ ಬರೋದೇ ಕಾಯ್ತಾ ಇರ್ತಾರೆ ಕಾಲ್ ಮಾಡೋಕ್ಕೆ. ಕಾಲೇಜಲ್ಲಿ ಊಟ ಕೊಡ್ತಾ ಇದ್ದಾರೆ. ಇಂಚುನ್ ಕಾಲೇಜ್ ಚೆನ್ನಾಗೈತಾ? ಎಕ್ಸ್ಟ್ರಾ ಡೇನೂ ಕೊಟ್ಟಿದ್ರು. ಎಕ್ಸ್ಟ್ರಾ ಡೇ ಸ್ವೀಟ್ ಕೊಟ್ಟಿದ್ರು. ಇವತ್ತು ಪಲಾವ್. ಕಾಲೇಜ್ ಗೈಸ್, ಊರೆಲ್ಲ ಕೊಂಡವ್ರೆ ತಿನ್ನಕ್ಕೆ. ನಂಬರ್ 1 ಕೇಡಿಗಳು 3 ಜನನು. ಸಾಮಾನ್ಯದವರಲ್ಲ, ಸಾಮಾನ್ಯದವರು. ಫಸ್ಟ್ ಮೇನ್ ಇಕಿನೇ, ಮೇನ್ ಲೀಡರು ಇವ್ನು. ನೋಡ್ರು ಯಪ್ಪ, ಇವಾಗ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು
ಅಭಿನಂದ ಹತ್ರ ಚೇಂಜ್ ಮಾಡೋಣ. ಅವ್ರಿಗೆ ಕನ್ಫ್ಯೂಸನ್ ಆಗ್ತೈತೆ ಯಾವ ಜ್ಯೂಸ್ ಎಲ್ಲಿ ಕೊಡ್ಬೇಕನ್ನೋದು. ಮೂರು ಕಡಿ ಇಂಚರ ಲಾಸ್ಟ್ ಐಸ್ ತಿಂದ್ಬಿಡು. ಇದು ಒಂದೇ ಜ್ಯೂಸ್ ಸಿಕ್ಕಿ ಕುಡಿಯೋದು. ಯಾವ ಜ್ಯೂಸ್? ನಮ್ದೇನು ವೆರೈಟಿ ಹೆಸರು ವೆರೈಟಿ ಏನೇನು ಕಾಣಿಸ್ತೋ ಅದು ನಮ್ದು. ನಂದು ಏನೇನು ಹೊಸ ವೆರೈಟಿ. ಮೊನ್ನೆ ಬಂದಾಗ ಓರಿಯೋ ಕಾಣಿಸ್ತಾ ಅದು ತಗೊಂಡೆ, ಇವಾಗ ಬಂದಾಗ ಚಾಕ್ಲೇಟ್ ಕಾಣಿಸ್ತಾ ಅದು ತಗೊಂಡೆ. ನೆಕ್ಸ್ಟ್ ಯಾವುದೋ ರೋಸ್ ಮಿಲ್ಕ್ ಶೇಕ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಂಚರನ್ನ ಬಿಟ್ಟು ಬರ್ತೀವಿ. ಬಾಯ್ ಅಂತ ಹೇಳಿ ಡೌರ್ ಹಣಿ ಡವ್ ಮಾಡೋರ್ ಕಂಡ್ರೆ ನನ್ಗಾಗಲ್ವೇ, ಮಾರ್ಬಿಡ್ತೀನಿ. ಕಾರ್ನ್ ಒಂದೇ ಒಂದು ಕಾರ್ನ್ ಹಾಕಿರ್ತಾರ. ನಮ್ಮ ಆಂಟಿ ಲವರ್ಸ್ನ ಕಂಡುಹಿಡಿಯೋದು ಹೆಂಗ ಅಂತ ಹೇಳ್ಕೊಟ್ಟತ್ ನೋಡಿ. ಜೋರಾಗಳು ಲವರ್ಸ್ ಇರ್ಬೋದಾ ಅಂತ ಡಿಸ್ಕಷನ್ ಆಗ್ತದೆ. ಎಲ್ಲ ಬಿಡೋ ಅನ್ನೋ ಥರ ಇರ್ತಾರೆ. ಇಲ್ಲ ಅವ್ರು ಲವರ್ಸ್ ಇರ್ಬೋದಾ, ಹಿಂಗೆ ಮಾಡತ್ತಾರ ಹಾಫ್ ಪಾರ್ಟ್ ಆಫ್ ಲವರ್. ಬೆಸ್ಟಿ ಬ್ರೋ, ಬೆಸ್ಟಿ ಪ್ರಿಯಂಕ್ ಕೇಳ್ಬಿಡು ಅಂತ ಹೇಳಿ ಡೈರೆಕ್ಟ್. ಪ್ರೀತಿನ ಚಪ್ಪಲಿ ಇಲ್ಲೇ ಅದಾವು ಅಂತ ಬಿಡು. ಒಂದಲ್ಲ ಹೆಚ್ಚಿ ಕಾಲೇಜ್ ನಮ್ಮ ಮಮ್ಮಿ ಇಷ್ಟ ತನಕ ಕಂಡಿಡ್ದೆ ಬಿಡ್ತೆ ಕೊನೆಗೆ ಅವ್ರ ಲವರ್ಸ್ ಅಂತ. ಅವ್ರಲ್ಲ ಲವರ್ಸ್ ಅಂತ ಕೇಳ್ಸಲ್ ಬಿಡ. ನಿಜ ನಿಜ ಅವಳು ಐಸೆಟ್ ಎಲ್ಲ ಹೇಳ್ಬೋದು, ಲುಕ್ ಎಲ್ಲ ಹೇಳುತ್ತೆ. ನಿಮ್ಮ ಫ್ಯಾಮಿಲಿ ಯಾರ ಈ ಥರ ಮದರ್ಸ್ಗಳು ಸಿಗ್ತಾರ? ಮಾಡಿದ್ದಾರೆ. ಅವ್ಳು ನೋಡಿರೋ ರೀತಿ, ಅವಳು ವಾಪಸ್ ರಿಪ್ಲೈ ಕೊಟ್ಟಿರೋ ಲುಕ್ ಎಕ್ಸ್ಟ್ರಾಡಿನರಿ. ಮತ್ತೆ ನಾ ಹೇಳಿದ್ರೆ ಸತ್ಯನ. ಕ್ಲಾಸಿಗೆ 1% ಅಬ್ಸೆಂಟ್ ಇಲ್ದಂಗೆ ರೆಗ್ಯುಲರ್ ಆಗಿ ಹೋಗ್ಬೇಕು. ಅದು ಹೆಂಗ? ಒಂದು ಡವ್ ಇರಬೇಕು, ಇಲ್ಲ ಅಂದ್ರೆ ಹಾರ್ಟ್ ಫೇವರೇಟ್ ಲೆಕ್ಚರರ್, ಅಂದ್ರೆ ಡವ್ ಫೀಲ್ ಅಲ್ಲಿ ಇರೋ ಲೆಕ್ಚರರ್. ನಾವು ಅದೇ ಕೆಲಸನೇ ಮಾಡ್ತಿದ್ವಿ. ನಮಗೆ ಮ್ಯಾಥ್ಸ್ ಸರ್ ಅಂದ್ರೆ ಲವರು ಅಂತ ಅಲ್ಲ, ಸುಮ್ಮನೆ ಹಂಗೆ ಕ್ರಶು, ಕಾಲು ಎಳ್ಕೊಂಡು ಚಂಗ್ಲು ತರ ಆಡ್ತಿರ್ಬೇಕು. ಹಂಗಿದ್ರೆ ಅದು ಬೇರೆ ಮಸ್ತ್ ಮಜಾ ಫೀಲ್. ಅವಾಗೆಲ್ಲ ಕಾಲೇಜಿಗೆ ಹೋಗ್ಬೇಕು ಅನಿಸ್ಬೇಕು. ಹೆಂಗ್ ರೆಡಿ ಆಗ್ಲಿ, ಏನ್ ಮಾಡ್ಲಿ? ಅವತ್ತಿನ ದಿವಸ ಫುಲ್ ಬಟರ್ಫ್ಲೈ ಹಾರಾಡದೆ. ಅಕಸ್ಮಾತ್ ನಮಗೆ ಬೇಕಾಗಿರೋರು ಅವ್ರ ಕ್ರಶ್ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಕಾಲೇಜಿಗೆ ಅಟ್ಟಕ್ಕೆ ಬಂಕಾಕ್ ಹೋಗೋದು. ಅವ್ರ ಕ್ರಶ್ ಬಂದಿಲ್ಲ ಅಂದ್ರೆ ನಾವು ಆಗಂತೆ. ಕ್ರಶ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು. ನಾಳೆ ಬರ್ತಾರೋ ಇಲ್ವೋ ಎಲ್ಲ ಅಪ್ಡೇಟ್ ಇರಬೇಕು. ಪ್ರಿಯಾ ಇಬ್ರು ಸರಿ ಆಗದಾರ. ಇವರಿಬ್ರು 100% ಅಟೆಂಡೆನ್ಸ್ ಬಂದಿರುತ್ತೆ. ಹೌದಲ್ಲ? PUC ಪಕ್ಕ ಬಂದಿಲ್ಲ. ಬರೀ ಡೌಗಳು. ಇಂಚರನ್ನ ಹಾಸ್ಟೆಲ್ ಬಿಡಕೊಂಡಿದ್ದೀವಿ. ಅವಳು ಹಾಕಿ ನೋಡ್ರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಫ್ರಂಟಿಂದ ಫ್ರೆಂಡ್ಸ್. ಇವಾಗ ಇಂಚರನ್ನ ಬಿಡೋ ಸಮಯ ಬಂದಿದೆ. ಸೊ ಬನ್ನಿ, ಯಾರ್ಯಾರು ಯಾವ್ಯಾವ ಥರ ಅಳ್ತಾರೆ, ಯಾರ್ಯಾರು ಅಳಲ್ಲ ಅಂತ ನೋಡೋಣ. ಬಟ್ ನಾನು ಅಳಲ್ಲ. ಏನಕ್ಕೆ ಅಂತಂದರೆ ಅವಳು ಇಲ್ಲೇ ಇರೋದು ಹರಿಯಾದಲ್ಲಿ, ಬೇರೆ ಎಲ್ಲೂ ಅಲ್ವಲ್ಲ. ಸೊ ಬನ್ನಿ ನೋಡೋಣ ಯಾರ್ಯಾರು ಹೇಳ್ತಾರೆ. ಗೈಸ್ ಇವಾಗ ಗೇಟ್ ಒಳಗೆ ಬಿಡಕ್ಕೆ ಹೋಗ್ತಿದ್ದೀವಿ. ಗೈಸ್ ಇವಾಗ ಇಂಚರ ಒಳಗೆ ಹೋಗ್ತಿದ್ದಾಳೆ. ಎಲ್ರಿಗೂ ಒಳಗೆ ಬರ್ತೈತೆ. ಬಟ್ ಅವಳ ಮುಂದೆ ಹತ್ರ ಬೇಜಾರಾಗುತ್ತೆ ಅಂತ ಹೇಳ್ತಿಲ್ಲ. ನಮ್ಮ ಅತ್ತೆ ಹತ್ತಿದ್ದಾರೆ. ಇಂಚರ ಬಾಯ್ ಹೇಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಳಗೆ ಹೋಗ್ತಾಳೆ. 5 ನಿಮಿಷ ಮೂವಿ ಥಿಯೇಟ್ರ್ ಒಳಗೆ. ನಿಮ್ಮಕ್ಕ ಈಗ ಹಾಸ್ಟ್ಲು ಒಳಗೆ ಹೊಂಟಾಳಲ್ಲ, ನಿಂಗೇನು ಅನಿಸ್ತಿಲ್ವಾ? ಬೇಜಾರಾಗ್ತಿಲ್ವಾ?
ಹೋಗ್ತಾ ಇದ್ದಾರೆ, ಅದ್ರ ಜೊತೆ ನಮ್ಮ ಅತ್ತೆ ಹೋಗ್ತಿದ್ದಾರೆ. ಒಬ್ರು ಹೋಗ್ಬೋದು. ಬಾಯ್. ಇಂಚು ಸೇ ಬಾಯ್. ಆರಾಮಾಗಿರು, ಫೋನ್ ಮಾಡ್ತಿರ್ತೀವಿ ಆಯ್ತಾ. ಬ್ರೋ ಬಾಯ್. ಬರ್ತೀವಿ. ಫ್ರೆಂಡ್ ಮಾಡ್ಕೋ, ಚೆನ್ನಾಗಿರು, ಕೂಲಾಗಿ. ಗಾಯ್ಸ್, ನಾವು ಇವಾಗ ಇಂಚರನ್ ಬಿಟ್ಟು 2 ಕಾರು ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಬಂದು ನಾವು 4 ಜನ ಬಂದಿದ್ದೀವಿ. ಆ್ಯಕ್ಚುಲಿ 5 ಜನ ಇದ್ವಿ. 5 ಜನದಲ್ಲಿ 5 ಜನ ಅಂತ ಅಭ್ಯಾಸ ಆಗಿ ನಾವು 5 ಜನ ಬಸ್ಗೆ ಹೋಗ್ತೀವಿ ಬಿಡು ಅನ್ನೋದು ನಾವು. 5 ಜನದಲ್ಲಿ ಇವಾಗ ಒಬ್ಬರನ್ನ ಅಷ್ಟಿಗೆ ಬಿಟ್ಟು ಬಂದಿದ್ದೀವಿ. ಸೊ ಬೇಜಾರಾಗ್ತೈತೆ, ಬಟ್ ಖುಷಿಯಾಗಿರ್ಬೇಕು. ಯಾಕಂತಂದರೆ ಅವಳು ಹೋಗ್ತಿರೋದು ಓದಕ್ಕಲ್ಲ. ನಾವು ಬಸ್ಸಲ್ಲಿ ಹರಿಹರ ರೀಚ್ ಆದ್ವಿ. ಅಲ್ಲಿ ನಮ್ಮ ಮಾವವ್ರು ನಿಂತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಕಾರಲ್ಲಿ ಹೋಗ್ತೀವಿ. ಇದು ಹರಿಹರ ಸರ್ಕಲ್ಲು. ನಾವಿವಾಗ ಹರಿಹರ ಸರ್ಕಲಲ್ಲಿ ಇದ್ದೀವಿ. ಸಿಗ್ನಲ್ ಇದೆ, ಸಿಗ್ನಲ್. ಗೈಸ್, ಎಲ್ಲರೂ ಕೊಪ್ಪಳಕ್ಕೆ ಹೊರಟಿದ್ದಾರೆ. ಬಾಯ್ ಬಾಯ್ ಬಾಯ್.